ಸ್ನೇಹಿತರೆ, 2022 ನವೆಂಬರ್ 19ರಂದು ಮಂಗಳೂರಿನ ಹೊರವಲಯದ ಕಂಕನಾಡಿ ಗರೋಡಿಯ ಬಳಿ ಆಟೋ ರಿಕ್ಷಾ ಒಂದರಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆಗಿತ್ತು. ಈ ಕೃತ್ಯದ ಪ್ರಮುಖ ಆರೋಪಿ ಶಿವಮೊಗ್ಗ ಮೂಲದ ಮೊಹಮ್ಮದ್ ಶಾರಿಕ್ 3 ವರ್ಷಗಳ ಬಳಿಕ ಎನ್ಐಎ ಕೋರ್ಟಿನ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆಯನ್ನು ನೀಡಿದ್ದಾನೆ. ಮುಂದಿನ ಏಪ್ರಿಲ್ 10ರಂದು ಆತನಿಗೆ ಶಿಕ್ಷೆಯ ಪ್ರಮಾಣ ಕೂಡ ಪ್ರಕಟ ಆಗಲಿಕ್ಕಿದೆ. ಈ ಸುದ್ದಿಯನ್ನು ನಾವೆಲ್ಲ ನೋಡಿಯೇ ಇರ್ತೇವೆ. ಹಾಗಾಗಿ ನಾವು ಇದರ ಬಗ್ಗೆ ಹೆಚ್ಚೇನು ಹೇಳೋದಕ್ಕೆ ಹೋಗಲ್ಲ. ಈಗ ನಾವು ಹೇಳೋದಕ್ಕೆ ಹೊರಟಿರೋದು ಬೇರೆಯದೇ ವಿಚಾರ. ಈ ಪ್ರಕರಣದ ತನಿಖೆ ನಡೆಯುವ ಮೊದಲೇ ಕಾಂಗ್ರೆಸ್ ಪಕ್ಷ ಈ ಬಾಂಬ್ ಸ್ಫೋಟದ ಆರೋಪಿಗೆ ಕ್ಲೀನ್ ಚಿಟ್ ಕೊಟ್ಟಿತ್ತು. ಹೌದು, ಆಗಿನ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ, ಈಗಲೂ ಅವರೇ ಇದ್ದಾರೆ, ಮತ್ತು ಪ್ರಸ್ತುತ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವಂತಹ ಸನ್ಮಾನ್ಯ DK ಶಿವಕುಮಾರ್ ಅವರು ತನಿಖೆಗೆ ಮೊದಲೇ ಕುಕ್ಕರ್ ಬಾಂಬ್ ಸ್ಫೋಟದ ಆರೋಪಿಗೆ ಕ್ಲೀನ್ ಚಿಟ್ ಕೊಡಲು ಬಹಿರಂಗವಾಗಿ ಯತ್ನಿಸಿದರು. ಅವತ್ತು ಅವರು ಏನು ಹೇಳಿದ್ರು ಅನ್ನೋದನ್ನ ಒಮ್ಮೆ ನೋಡಿಕೊಂಡು ಬರೋಣ. ವೋಟ್ ಗೇಟ್ ಸಂದರ್ಭದಲ್ಲಿ ತೆಲಂಗಾಣ ಯಾವ್ದೋ ಕುಕ್ಕರಲ್ಲಿ ಬ್ಲಾಸ್ಟ್ ಆಗ್ಬೇಕಂತೆ. ಕುಕ್ಕರಲ್ಲಿ ಬ್ಲಾಸ್ಟ್ ಎಲ್ಲಿತ್ತು? ಯಾವ ಕುಕ್ಕರ್? ಆಟೋಲ್ಲಿ ಎನ್ನೇ ಟೆರರಿಸ್ಟ್ ಬಂದ್ಬಿಟ್ಟಿದಂತೆ. ಎಲ್ಲಿಂದ ಬಂದ್ಬಿಟ್ಟು ಟೆರರಿಸ್ಟ್ ಎಲ್ಲ ಪ್ಲಾಂಟ್ ಮಾಡ್ಕೊಂಡು DG ಬಹಳ ಅರ್ಜೆಂಟ್ ಆಗಿ ವಿಸಿಟ್ ಕೊಟ್ಬಿಟ್ಟು ಏನೇನ್ ಡಿಬೇಟ್ ಮಾಡಕ್ ಪ್ರಯತ್ನ ವಾಟ್ ಯು ಆರ್ ಟ್ರೈಂಗ್. ಜನ ದಡ್ರ ಜನ ನೋಡಿದ್ರಲ್ಲ, ಶಿವಮೊಗ್ಗ ಐಸಿಸ್ ಮಾಡ್ಯೂಲ್ ನ ಉಗ್ರನಾಗಿದ್ದಂತಹ ಮೊಹಮ್ಮದ್ ಶಾರಿಕ್ ಕುಕ್ಕರ್ ನಲ್ಲಿ ಟೈಮ್ ಬಾಂಬ್ ಇಟ್ಟು ಮಂಗಳೂರಿನ ಕದ್ರಿ ದೇವಸ್ಥಾನದಲ್ಲಿ ಬಾಂಬ್ ಸ್ಫೋಟ ಮಾಡಲು ತಯಾರಿ ಮಾಡಿಕೊಂಡು ಬಂದಿದ್ದ. ಕಂಕನಾಡಿಯಿಂದ ಮಂಗಳೂರು ಕಡೆಗೆ ಆಟೋ ರಿಕ್ಷಾದಲ್ಲಿ ಹೋಗುವ ವೇಳೆ ಮಾರ್ಗ ಮಧ್ಯದಲ್ಲೇ ಅದು ಸ್ಫೋಟಗೊಂಡಿತ್ತು. ಈ ಸ್ಫೋಟದಲ್ಲಿ ಆರೋಪಿಯ ಜೊತೆಗೆ ರಿಕ್ಷಾ ಚಾಲಕರು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದರು. ಕುಕ್ಕರ್ ನಲ್ಲಿ ಸುಧಾರಿತ ಸ್ಫೋಟಕ ಸಾಧನವಿಟ್ಟು ಟೈಮರ್ ಅಳವಡಿಸುವ ವೇಳೆ ಎಡವಟ್ಟು ಮಾಡಿಕೊಂಡಿದ್ದ. ಸ್ಫೋಟಕ್ಕೆ 90 ನಿಮಿಷ ಸಮಯ ನಿಗದಿಪಡಿಸುವ ಬದಲು 9 ನಿಮಿಷಕ್ಕೆ ತಪ್ಪಾಗಿ ನಿಗದಿಪಡಿಸಿದ್ದರಿಂದ ಅದು ಮಾರ್ಗ ಮಧ್ಯದಲ್ಲಿಯೇ ಸ್ಫೋಟಗೊಂಡಿತ್ತು. ಇದೀಗ ಈ ಪ್ರಕರಣದಲ್ಲಿ ಆತನೇ ತಪ್ಪೊಪ್ಪಿಕೊಂಡಿದ್ದು ಕೃತ್ಯವನ್ನ ನಾನೇ ಮಾಡಿದ್ದಾಗಿ ನ್ಯಾಯಾಲಯದ ಮುಂದೆ ಹೇಳಿಕೆಯನ್ನ ನೀಡಿದ್ದಾನೆ. ಆದರೆ ಕಾಂಗ್ರೆಸ್ ತನಿಖೆಗೆ ಮೊದಲೇ ಈತನಿಗೆ ಕ್ಲೀನ್ ಚಿಟ್ ನೀಡಲು ಬಯಸಿತ್ತು ಅಂತ DK ಶಿವಕುಮಾರ್ ಅವರ ಅಂದಿನ ಹೇಳಿಕೆಯಿಂದಲೇ ನಾವೆಲ್ಲ ಅರ್ಥ ಮಾಡಿಕೊಳ್ಳಬಹುದು. ಒಂದು ವೇಳೆ ಶಾರಿಕ್ನ ಪ್ಲಾನ್ ಪ್ರಕಾರ ಎಲ್ಲವೂ ನಡೆದಿದ್ದರೆ ಕದ್ರಿ ಮಂಜುನಾಥ ದೇವಸ್ಥಾನದಲ್ಲಿ ಬಾಂಬ್ ಸ್ಫೋಟ ಆಗ್ತಾ ಇತ್ತು. ನೂರಾರು ಭಕ್ತರು ಈ ಸ್ಫೋಟಕ್ಕೆ ಬಲಿ ಆಗ್ತಾ ಇದ್ರು.